ಸ್ನೇಹಿತರೆ ನಮಸ್ಕಾರ. ಇವತ್ತು ನಾವು ಇಲ್ಲಿ ಕರೆದಿರ್ತಕ್ಕಂಥ ವಿಶೇಷ ಏನು ಅಂತ ಹೇಳಿದ್ರೆ, ಇವತ್ತು ಮಾಗಡಿ ಶಾಸಕರಾಗಿರ್ತಕ್ಕಂಥ ಬಾಲಕೃಷ್ಣ ಅವರು ಇವತ್ತು ಕುಣಿಗಲ್ ತಾಲೂಕಿನಲ್ಲಿ ಗಾಂಡು ಅಂತಕ್ಕಂಥ ಜನಗಳಿಗೆ ಪದ ಬಳಸೋರೆ. ಅವರು ಶಾಸಕರಿಗೆ ಬಳಸೋರ ಅಥವಾ ಹೋರಾಟಗಾರರಿಗೆ ಬಳಸೋರ, ಬೇರೆ ಯಾರಿಗೆ ಬಳಸೋರೆ ಅಂತೇಳಿ ಬಹಿರಂಗವಾಗಿ ಅವ್ರು ಬಂದು ಚರ್ಚೆ ಮಾಡಬೇಕು. ಕುಣಿಗಲ್ ತಾಲೂಕಿನಲ್ಲಿ ಯಾರು ಗಾಂಡುಗಳು ಇಲ್ಲ. ಇಲ್ಲಿ ಅವರು ಯಾವ ವಿಚಾರಕ್ಕಾಗಿ ಹೇಳೋರೆ ಅಂತ ನಮಗೆ ಗೊತ್ತಿಲ್ಲ. ಇಲ್ಲಿ ವೈ ಕೆ ರಾಮಯ್ಯನವರು ಉಚ್ಮಾಸ್ತೆಗೌಡರು ಹುಟ್ಟಂಥ ಕುಣಿಗಲ್ ತಾಲೂಕಿಗೆ ಇವರು ಈ ಥರ ಮಾಡಿರ್ತಕ್ಕಂಥದ್ದು ಇದು ಶೌರ್ಯ ಅವ್ರಿಗೆ ತರಲ್ಲ. ಒಬ್ಬ 5 ಬಾರಿ ಶಾಸಕರಾಗಿರ್ತಕ್ಕಂಥವ್ರು ಹೇಳೋ ವಿಚಾರ ಅಲ್ಲ ಇದು. ಯಾಕೆ ಅಂತ ಹೇಳಿದ್ರೆ, ಈ ಒಂದು ಪದನ ಬಳಸೋಕ್ಕೂ ಮುಂಚೆ ಅವ್ರು ಯೋಚನೆ ಮಾಡಿ ಮಾತಾಡಬೇಕಾಗಿತ್ತು. ಇವಾಗ ನಾವೆಲ್ಲ ಚರ್ಚೆ ಮಾಡಿದ್ದೀವಿ. ನಮ್ಮ ಜಿಲ್ಲಾಧ್ಯಕ್ಷರಾದ ಮುನಿಯಪ್ಪನವರು ಹಾಗೂ ನಮ್ಮ ತಾಲೂಕು ಅಧ್ಯಕ್ಷರಾದ ರಂಗಸ್ವಾಮಿಯವರು, ನಮ್ಮ ರಾಜ್ಯಾಧ್ಯಕ್ಷರಾದಂಥ ಮಂಜೇಗೌಡರು ಕೂಡ ಇವತ್ತು ಆಗಮಿಸೋರೆ ಕುಣಿಗಲ್ಗೆ. ಇಲ್ಲಿ ವಿಚಾರ ಏನು ಅಂತ ಹೇಳಿದ್ರೆ, ನೇರ ಇವತ್ತು ನಾವು ಬಾಲಕೃಷ್ಣ ಅವರಿಗೆ ಮಾಗಡಿ ತಾಲೂಕಿಗೆ ಬಂದು ನಾವು ಸ್ಟ್ರೈಕ್ ಮಾಡಲಿಕ್ಕೆ ರೆಡಿ ಇದ್ದೀವಿ. ರಾಜ್ಯ ಮಟ್ಟದಲ್ಲಿ ಬಂದು ಅವರು ಕುಣಿಗಲ್ ಜನತೆನ ಕ್ಷಮೆ ಕೇಳಬೇಕಾಗುತ್ತೆ. ಅವರು ಯಾವ ವಿಚಾರಕ್ಕೆ ಕ್ಷಮೆ ಕೇಳಬೇಕಾಗುತ್ತೆ ಅಂತ ಹೇಳಿದ್ರೆ, ಗಾಂಡು ಅಂತಕ್ಕಂಥ ಪದದ ವಿಚಾರಕ್ಕೆ. ನಮ್ಮ ಅಪ್ಪಾಜಿಯವರು ಕೂಡ 2 ಮಾತಾಡ್ತಾರೆ ಇವಾಗ ಈ ವಿಚಾರವಾಗಿ. ಅಪ್ಪಾಜಿ ಮಾತಾಡಿ. ಏನು ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆ ಇವತ್ತು ಈ ರಾಜ್ಯದಲ್ಲಿ ರೈತರ ಪರವಾಗಿ ಹಗಲು ರಾತ್ರಿ ನಮ್ಮ ಕಾರ್ಯಕರ್ತರು ರೈತರು ಇವತ್ತು ದುಡಿತಿದ್ದಾರೆ. ರಾಜಕಾರಣಗಳು ಎಂಥ ವಿಫಲ ಆಗಿವೆ ಅಂತ ರಾಜ್ಯಕ್ಕೆ ಗೊತ್ತು. ಅಧಿಕಾರಿಗಳು ಎಂಥ ಭ್ರಷ್ಟ ಆಗ್ಯಾರ ಅಂತ ಎಲ್ಲರಿಗೂ ಗೊತ್ತು. ಇವತ್ತು ರಾಜಕಾರಣಗಳು ಮಾತಾಡಬೇಕಾದ್ರೆ ನಾಲ್ಗೆ ಮೇಲೆ ನೆಗೆ ಇಟ್ಕೊಂಡು ಮಾತಾಡಬೇಕು. ಯಾವುದೇ ಎಮ್.ಎಲ್.ಎ ಯಾವುದೇ ಆಗಲಿ, ಯಾರೇ ಮಿನಿಸ್ಟರ್ ಆಗಿರಲಿ. ಇವತ್ತು ತುಮಕೂರಲ್ಲಿ ನೀರಾವರಿಗೋಸ್ಕರ ಗಲಾಟೆ ಆಗ್ತಾ ಇರೋದು ಇಡೀ ರಾಜ್ಯಕ್ಕೆ ಗೊತ್ತು, ಇಡೀ ಸರ್ಕಾರಕ್ಕೆ ಗೊತ್ತು. ಅಂಥ ಒಂದು ಗಂಭೀರತೆ ಇದ್ದಾಗ ಇವತ್ತು ಹೇಮಾವತಿ ಗೊರನಾಲೆಯಿಂದ ಏನು ತುಮಕೂರಿಗೆ 24 TMC ನೀರೇನು ಹರಿಸ್ತಾ ಇದ್ದಾರೆ. ಇದು ತುಮಕೂರು ಜಿಲ್ಲೆ ರಾಜ್ಯದ ಜನ ಒಂದು ಒಪ್ಕೊಳ್ಳೋಂಥ ಒಂದು ಕರ್ತವ್ಯ ಇದು. ಏಕೆಂದರೆ ಇವತ್ತು ನೀರು ರಾಜ್ಯಕ್ಕೆ ಭಾರಿ ಅಮೂಲ್ಯವಾಗಿ ನಾವೆಲ್ಲ ಕಾಪಾಡಬೇಕಾದ ಪರಿಸ್ಥಿತಿ. ಇವತ್ತು ಕುಣಗಲು ಮತ್ತು ತುಮಕೂರು ತಾಲೂಕಲ್ಲಿ ಏನು ಒಂದು ಗಲಾಟೆ ನಡೀತಾ ಇದೆ. ಯಾವುದೇ ಕುಣಗಲು, ಮಾಗಡಿ, ರಾಮನಗರಕ್ಕೆ ನೀರು ಕೊಡಬೇಡಿ ಅಂತಲ್ಲ, ಎಲ್ಲರಿಗೂ ನೀರು ಕೊಡ್ತೀವಿ. ನೀರು ಕೊಡ್ಬೇಕಾದ್ರೆ ಒಂದು ರೀತಿ ಬೇಕು, ಎಲ್ಲ ಜನನೂ ಚೆನ್ನಾಗಿರ್ಬೇಕು. ಇವತ್ತು ತುಮಕೂರಿಂದ ಬಂದಂಥ ನೀರು ಕುಣಿಗ್ಲಿಗೆ ಬರಬೇಕು, ಕುಣಿಲಿಂದ ರಾಮನಗರ ಮತ್ತು ಮಾಗಡಿಗೆ ಹೋಗ್ಬೇಕು. ನೀರು ಕೊಡೋಕ್ಕೆ ಇವತ್ತು ಸಂತೋಷಕ್ಕೆ ಒಪ್ಕೊಂಡಿದ್ದ ತುಮಕೂರು ಜನನ. ಇಂಥ ಅಯೋಗ್ಯರಿಂದ ಇವತ್ತು ಜನರು ಹೆಚ್ಚೇಳ್ಬೇಕಾಗತ್ತೆ. ಯಾಕೆಂದರೆ ಇವತ್ತು ಅಂತರ್ಜಲ ಸಂಪೂರ್ಣ ಹಾಳಾಗಿದೆ. ಈಗೆಲ್ಲ ಗೊತ್ತಿದೆ ಯಾವ ಮಟ್ಟಿಗೆ ಹಾಳಾಯಿತು ಅಂತ. ಇವತ್ತು ಯಾವುದೋ ಪೈಪ್ ಲಿಂಕ್ ಮುಖಾಂತರ ತಗೊಂಡು ಹೋಗ್ತಾವ್ರಲ್ಲ, ಎಲ್ಲಿ ಅಂತರ್ಜಲ ಸಿಗುತ್ತೆ ಅಂತ ಹೇಳ್ಬೇಕು ವಿಜ್ಞಾನಿಗಳು ಮತ್ತು ಅಧಿಕಾರಿಗಳು ಮತ್ತು ಸರ್ಕಾರಗಳು. ನಾವು ತಗೊಂಡೋಗ್ಬೇಡ ಅಂತ ಹೇಳ್ತಾ ಇಲ್ಲ. ತುಮಕೂರು, ಗುಬ್ಬಿ, ಕುಣಗಲು ಇತ್ಯಾದಿ ಎಲ್ಲ ಏನಿವತ್ತು ಬೀದಿಗಳು ಸವಳಿ ಮಾಡ್ತಾವ್ರೆ ಅಂದರೆ, ಫಸ್ಟು ನಮ್ಮ ಕೆರೆಕಟ್ಟೆಗಳಿಗೆ ನೀರು ತುಂಬಿಸಿ, ಆಮೇಲೆ ಮಾಗಡಿ, ರಾಮನಗರ ಅವರು ನಮ್ಮರೆ ಅಲ್ಲಿಗೂ ನೀರು ಕೊಡೋಣ. ಓಪನ್ ಚಾನಲ್ ತಗೊಂಡೋಗಿ ಅಂತ. ಓಪನ್ ಚಾನಲ್ ತಗೊಂಡೋದ್ರೆ ಇವತ್ತು ದನಕರುಗಳು, ಅಕ್ಕಿ ಪಕ್ಷಿಗಳು ಇವತ್ತು ನೀರು ಕುಡಿತವೆ. ಅಂತರ್ಜಲ ಹಾಳಾಗಲ್ಲ, ಅಂತರ್ಜಲ ಬರುತ್ತೆ, ಪಂಪ್ಸೆಟ್ ಬರುತ್ತೆ, ರೈತರು ಬೆಳೀತಾರೆ, ನಿಮಗೆಲ್ಲ ಅನ್ನ ಹಾಕ್ತಾರೆ. ಇದನ್ನು ಇಟ್ಕೊಂಡು ಇವತ್ತು ಹೋರಾಟ ಮಾಡುವಂಥ ಒಂದು ಪರಿಸ್ಥಿತಿಲಿ ಇವತ್ತು ಮಾಗಡಿ ತಾಲೂಕು ಎಮ್.ಎಲ್.ಎ ಒಬ್ಬ ಬಾಲಕೃಷ್ಣ ಅವರು 7 ಸತಿ ಶಾಸಕರು, ಅವ್ರು ಬಿಟ್ಟು ಇವ್ರು ಬಿಟ್ಟು ಇವ್ರು ಬಿಟ್ಟು ಇವ್ರು ಅಂತ ಹೋದಂಥ ಶಾಸಕರು ಇವರೆಲ್ಲ ಇಂಥವ್ರು. ಇವತ್ತು ಈ ತಾಲೂಕಿನ ಕುಣಗಲು ತಾಲೂಕಿನ ಜನಗೆ, ತುಮಕೂರು ತಾಲೂಕಿನ ಜಿಲ್ಲೆಗೆ, ಆದರೂ ರಾಜ್ಯದ ರೈತರ ಜನಗೆ ಗಾಂಡು ಅಂದ್ರೆ ಪದ ಏನು? ಯಾವನೋ ಗಾಂಡುಗಳು ಮಾತಾಡ್ತಾರೆ ಅಂದರೆ ಗಾಂಡು ಅಂತ ಏನು ಅಂತ ಇವತ್ತು ಮಾಗಡಿ ತಾಲೂಕು ಎಮ್.ಎಲ್.ಎ ಇವತ್ತು ಹೇಳ್ಬೇಕು ನಮ್ಮ ಜೊತೆ. ಇವತ್ತು ಎಚ್ಚರಿಕೆ ಕೊಡಬೇಕು. ತಕ್ಷಣಕ್ಕೆ ಕುಣಗಲು ತಾಲೂಕು, ತುಮಕೂರು ಜಿಲ್ಲೆ ಜನನ ಕ್ಷಮೆ ಕೇಳಬೇಕು. ಇಲ್ಲಾಂದರೆ ನೀನು ಅಸೆಂಬ್ಲಿಲಿರೋಕ್ಕೂ ಯೋಗ್ಯತೆ ಎಲ್ಲ ರಾಜೀನಾಮೆ ಕೊಡಬೇಕು. ಇದು ರಾಜ್ಯ ರೈತ ಸಂಘ ಖಂಡಿಸ್ತಾ ಇದ್ದೀವಿ. ನಾವು ನಿಮ್ಮ ತುಮಕೂರಿಗೆ ಬರ್ತೀವಿ, ನಮಗೂ ತಾಕತ್ತಿದೆ, ಮಾಗಡಿಗೂ ಬರ್ತೀವಿ. ತುಮಕೂರು ಜನ ಇರ್ಬೋದು, ಕುಣಗಲ್ ಜನ ಇರ್ಬೋದು, ಯಾರಿಗೆ ಗಾಂಡು ಅಂದೆ ನಾವು ಗಾಂಡುಗಳ ನಿನಗೆ ಓಟ್ ಹಾಕಿ ವಿಧಾನಸೌಧಕ್ಕೆ ಒಳ್ಳೆ ರೀತಿಯಲ್ಲಿ ಮಾತಾಡಪ್ಪ ಅಂತ ಕಳಿಸ್ತಂಥ ಎಮ್.ಎಲ್.ಎ ನಮ್ಮನೆ ಇವತ್ತು ಗಾಂಡು ಅಂತೀವಿ ಅಂದರೆ ನಿನಗೆ ಯೋಗ್ಯತೆ ಇರಬೇಕು. ನಮಗೂ ಗೊತ್ತಿದೆ, ಮಾಗಡಿಗೆ ಬರ್ತೀವಿ, ಮಾತಾಡಿಸ್ತು. ನೀನೇನಪ್ಪ ಗಾಂಡು ಅಂತ ಹೇಳ್ದಲ್ಲ, ಅದಕ್ಕೆ ಪ್ರಶ್ನೆ ಕೊಡೋದು. ನಿನಗೆ ತಾಕತ್ತಿದ್ರೆ ಬಾ, ಕುಣಗಲ್ ಹೋರಾಟಕ್ಕೆ ನಾವು ಇಳಿತೀವಿ, ಈ ರಾಜ್ಯದ ಜನ ಉಳಿತೀವಿ. ಫಸ್ಟು ನೀನು ಈ ತಾಲೂಕಿನ ಜನಕ್ಕೆ, ಕುಣಗಲ್ ತಾಲೂಕು, ತುಮಕೂರು ಜಿಲ್ಲೆಗೆ ಕ್ಷಮೆ ಕೇಳ್ಬೇಕು. ಇಲ್ಲದೆ ಹೋದರೆ ಇಡೀ ತುಮಕೂರು ಜಿಲ್ಲೆ ಜನ, ಇಡೀ ರಾಜ್ಯದ ಜನ ಎಮ್.ಎಲ್.ಎ ಬಾಲಕೃಷ್ಣ ಮನೆಗೆ ಮುಖ್ಯ ಆಗ್ತೀವಿ. ತಾಕತ್ತು ಇವತ್ತು ರಾಜ್ಯದ ರೈತರಿದೆ. ಅದರಲ್ಲೂ ಹೆಗ್ಲೆ ಮೇಲೆ ಹಸಿರನ್ನ ಟವಲ್ನ ಹಾಕ್ಕೊಂಡು ಗಾಂಡು ಅಂತ ಅಂದರೆ ನಾಚಿಕೆ ಆಗ್ಬೇಕು. ನಿನಗೆ ಇವತ್ತು ಸರ್ಕಾರಕ್ಕೆ ನಾಚಿಕೆ ಆಗ್ಬೇಕು,
ಇಂಥ MLAಗಳನ್ನ ತಕ್ಷಣಕ್ಕೆ ರಾಜೀನಾಮೆ ಕೊಡಬೇಕು. ಈ ತಾಲೂಕಿನ ಜನತೆಗೆ ಕ್ಷಮೆ ಕೇಳಬೇಕು. ನಾವು ಮಾಗಡಿಗೆ ರಾಮನಗರಕ್ಕೆ ನೀರು ಕೊಡ್ತೀವಿ, ನೀರಿಲ್ಲ ಅನ್ನಲ್ಲ. ಪಂಚೆಲ್ಲ ತಡಬೇಕು. ನೀವೇನಾರ ಈ ಪೈಪ್ ಲೈನ್ ಮೇಲೆ ಏನಾರ ಮತ್ತೇನಾರ ಚಾಳಿ ತೆಗೆದ್ರೆ ಇಡೀ ರಾಜ್ಯ ಜನ ಬೀದಿಗಿಳಿಬೇಕಾಗುತ್ತೆ. ಸರ್ಕಾರ ಕಿತ್ತಾಕ ತಾಕತ್ತು ನಿಮ್ಮಂಥ ಪುಡಾರಿಗಳು ಕಿತ್ತಾಕತ್ತಾಗ ಈ ರಾಜ್ಯದ ರೈತರಿಗಿದೆ. ಇದು ಎಚ್ಚರಿಕೆ ಕೊಡ್ತಾ ಇದ್ವಿ. ಕ್ಷಮೆ ಕೇಳಬೇಕು. ಕೇಳಲಿಲ್ಲ ಅಂದರೆ ನಾವು MLA ಮನೆಗೆ ಗರ್ವ ಮಾಡ್ತಾ ಇದ್ದೀವಿ. ಇನ್ನೊಂದು ಕೇವಲ ನೀನು ಕ್ಷಮೆ ಕೇಳಲಿಲ್ಲ ಅಂದರೆ ನಿನ್ನ ಮನೆಗೆ ಮುತ್ತಿ ಹಾಕೋ ಕೆಲಸನ ಈ ರಾಜ್ಯದ ರೈತರು ಮಾಡ್ತಾ ಇದ್ವಿ. ಇದು ಎಚ್ಚರಿಕೆ ಕೊಡ್ತಾ ಇದ್ವಿ. ಇದು ಎಚ್ಚರಿಕೆ. ನೇರವಾಗಿ ಇವತ್ತು ಕುಣಿಗಲ್ ತಾಲೂಕಿನ ಜನರ ಬಗ್ಗೆ ಉದ್ದೇಶಿಸಿ ಮಾತಾಡಿದಂಥ ನಮ್ಮ ರಾಜ್ಯಾಧ್ಯಕ್ಷರಾದ ಮಂಜೇಗೌಡರಿಗೆ ಅಭಿನಂದನೆಗಳು ಸಲ್ಲಿಸ್ತಾ, ಹಾಗೆ ಮತ್ತೆ ನಾವು ಇಲ್ಲಿ ಇನ್ನೊಂದು ವಿಚಾರನ ಬಾಲಕೃಷ್ಣ ಅವ್ರಿಗೆ ಹೇಳಕ್ಕೆ ಇಷ್ಟಪಡ್ತೀನಿ ನಾನು. ಇಲ್ಲಿ ಮಾಗಡಿ ತಾಲೂಕಿನ ರೈತರುಗಳು ನಮ್ಮನ್ನು ಕ್ಷಮಿಸಬೇಕು. ನಿಮ್ಮ ಶಾಸಕರು ಮಾಡಿರ್ತಕ್ಕಂಥ ತಪ್ಪಿನ ವಿಚಾರವಾಗಿ ನಾವು ಇಲ್ಲಿ ಚರ್ಚೆ ಮಾಡ್ತಾ ಇದ್ದೀವಿ. ನಿಮಗೆ ನೀರು ಕೊಡಲ್ಲ ಅಂತಕ್ಕಂಥ ವಿಚಾರ ನಾವು ಹೇಳ್ತಾ ಇಲ್ಲ. ನೀರು ತೊಗೊಂಡೋಗಿ ನಮ್ಮ ಉತ್ತರದುರ್ಗ ಹೋಬಳಿ ತುಂಬಿದ ನಂತರ ನಿಮಗೂ ನಾವು ಕೊಡ್ತೀವಿ, ಕೊಡಲ್ಲ ಅಂತ ಹೇಳಿಲ್ಲ. ಇವತ್ತು ಏನು 3 TMC ನೀರು ನಮ್ಮ ಕುಣಿಗಲ್ ತಾಲೂಕಿಗೆ ನಿಗದಿಪಡಿಸಿದಾರೋ ಅದನ್ನು ಫಸ್ಟು ನಮ್ಮ ತಾಲೂಕಿಗೆ ಕರೆಕ್ಟಾಗಿ ಆ 3 TMC ನೀರು ಬಂದ ನಂತರ ಮಾಗಡಿ ತಾಲೂಕಿಗೆ ನಾವು ನೀರು ಕೊಡ್ತೀವಿ. ಇವತ್ತು ಎಕ್ಸಾಂಪಲ್ಲು ಹಾಸನದಲ್ಲಿ ಇವತ್ತು 7 TMC ನೀರನ್ನು ತಗೊಂಡು 7 ತಾಲೂಕುಗಳಿಗೆ ಇವತ್ತು ಮೇಂಟೈನ್ ಮಾಡ್ತಾ ಇದ್ದಾರೆ. ಇವತ್ತು ನಮ್ಮ ಕುಣಿಗಲ್ ತಾಲೂಕಿಗೆ 3 TMC ನೀರು ಬಂದಿದೆ ಅಂದರೆ ನಿಜಕ್ಕೂ ಹೆಮ್ಮೆ ಪಡುವಂಥ ವಿಚಾರ. ಇದ್ರ ಹೋರಾಟ ನಮ್ಮ ಅಪ್ಪಾಜಿಯವರಾಗಿರ್ಬೋದು, ನಮ್ಮ ಮಾಜಿ ಸಂಸದರಾದಂಥ DK ಸುರೇಶ್ ಅವರ ಒಂದು ಎತ್ತದ ಕಾಮಗಾರಿ ಮುಖಾಂತರನೇ ಇವತ್ತು ಇದೆಲ್ಲ ಸಾಗ್ತಾ ಇದೆ. ಸಂತೋಷ. ಸಾಕಷ್ಟು ಕೆಲಸ ಮಾಡಿದ್ದಾರೆ ಅವರು MP ಆದಮೇಲೆ. ಅದೇ ಪಕ್ಷದ ಶಾಸಕರಾಗಿಟ್ಕೊಂಡು ಈ ಒಂದು ಹೇಳಿಕೆನ ಕೊಡ್ತಾ ಇರ್ತಕ್ಕಂಥದ್ದು ನಿಮ್ಮ ಒಂದು ದುರ್ಭಾಗ್ಯ ಅನಿಸುತ್ತೆ ಮಾಗಡಿ ತಾಲೂಕಿಗೆ. ದಯಮಾಡಿ ಬಾಲಕೃಷ್ಣ ಅವರೇ, ನೇರವಾಗಿ ಬಂದು ನೀವು ಮಾಗಡಿ ತಾಲೂಕಿನಿಂದ ನೀವು ಮಾತಾಡ್ತೀರಾ ಕುಣಿಗಲ್ ತಾಲೂಕಿಗೆ, ಅದು ನೀವು ಒಂದು ಹಸಿರು ಸಾಲ ಹಾಕ್ಕೊಂಡು ಗಂಡುಗಳು ಅಂತ ಹೇಳಿದ್ರೆ ಇಲ್ಲಿ ಬಂದು ಯಾರಿಗೆ ನೀವು ಟಾರ್ಗೆಟ್ ಮಾಡಿದ್ದೀರಾ? ಶಾಸಕರಿಗೆ ಟಾರ್ಗೆಟ್ ಮಾಡಿದ್ದೀರಾ? ಇಲ್ಲ ಹೋರಾಟಗಾರರಿಗೆ ನೀವು ಟಾರ್ಗೆಟ್ ಮಾಡಿದ್ದೀರಾ? ಇಲ್ಲ ಬೇರೆ ಇನ್ನೊಬ್ಬರಿಗೆ ಟಾರ್ಗೆಟ್ ಮಾಡಿದ್ದೀರಾ? ಅದು ಬಹಿರಂಗವಾಗಿ ನೀವು ಬಂದು ಚರ್ಚೆ ಮಾಡಬೇಕು. ಈಗಾಗಲೇ ಅಪ್ಪಾಜಿ ಅವರು ಹೇಳಿದ್ರು, ನೇರ ನಿಮ್ಮ ಮನೆಗೆ ಬಂದು ನಾವು ಮುಖ್ಯ ಹಾಕಬೇಕಾಗುತ್ತೆ. ನೀವು ವಿಧಾನಸೌಧದಲ್ಲಿ ಇರೋಕ್ಕೆ ಲಾಯಕ್ಕಿಲ್ಲ. ನೇರವಾಗಿ ನೀವು ದಯಮಾಡಿ ಇದಕ್ಕೆ ಉತ್ತರ ಕೊಡಬೇಕು ಬಾಲಕೃಷ್ಣ ಅವರೇ. ನಾನು ಮಾತನ್ನು ಹೇಳಿ ಮುಗಿಸ್ತಾ ಇದ್ದೀನಿ. ಹಾಗೆ ನಮ್ಮ ಜಿಲ್ಲಾ ಉಪಾಧ್ಯಕ್ಷರು ಕೂಡ 2 ಮಾತು ಹೇಳ್ತಾರೆ, ಮಾತಾಡಿ. ಈ ಕಾಮಗಾರಿ ನಡೆಯೋಕ್ಕೆ ನಮ್ಮ ಮಾಜಿ ಸಂಸದರು MLA ಭಾಳ ಶ್ರಮಪಟ್ಟು ಮಾಡಿದ್ದಾರೆ. ಇಲ್ಲಿ ರಾಜಕಾರಣ ಅನ್ನೋದೇನಿಲ್ಲ. ಆದರೆ ಇವತ್ತು ಮಾಗಡಿಗೆ ನೀರು ಕೊಡಲ್ಲ ಅಂತ ಯಾರೂ ಹೇಳ್ತಾ ಇಲ್ಲ. ಆದ್ರೂ ಬಾಲಕೃಷ್ಣ ಅವರು ಈ ರೀತಿ ಹೇಳಿಕೆ ಕೊಟ್ಟಿರೋದು ಭಾಳ ಖಂಡನೀಯ. ಈ ಹೇಳಿಕೆಯಿಂದ ಭಾಳ ನಮ್ಮ ಕುಣಿಗಲ್ ತಾಲೂಕಿನ ಜನತೆಗೆ ಭಾಳ ನೋವಾಗಿದೆ. ಬಾಲಕೃಷ್ಣ ಅವರು ಇದ್ರ ಬಗ್ಗೆ ಒಂದು ಕ್ಷಮೆಯಾಚನೆ ಮಾಡಲೇಬೇಕು ಅಂತ ನಾವು ಕೇಳ್ಕೊತಾ ಇದ್ದೀವಿ. ನಮ್ಮನ್ನು ಉದ್ದೇಶಿಸಿ ಮಾತಾಡಿದಂಥ ಮುನಿಯಪ್ಪನವ್ರಿಗೂ ಕೂಡ ಅಭಿನಂದನೆಗಳು. ನಮ್ಮ ತಾಲೂಕು ಅಧ್ಯಕ್ಷರು ಇದ್ರ ಬಗ್ಗೆ ಏನು ಹೇಳ್ತೀರಾ? ಇದ್ರ ಬಗ್ಗೆ ಅಂದರೆ SC ಬಾಲಕೃಷ್ಣ ಶಾಸಕರು ಮಾತಾಡೋದು ತಪ್ಪು, ಖಂಡನೀಯ. ಯಾಕೆಂದರೆ ರೈತರ ಕಷ್ಟ ನೋವುಗಳಿಂದ ಬಂದಿರೋ ವ್ಯಕ್ತಿರೇ ಯಾರು ಬಾಲಕೃಷ್ಣ ಸಾಹೇಬರು. ಆದರೆ ಈ ರೀತಿ ಮಾತಾಡಿರೋದು ಸರಿಯಲ್ಲ. ಖಂಡಿಸಬೇಕು, ರಾಜೀನಾಮೆ ಕೊಡಬೇಕು. ಅಂದರೆ ನಮ್ಮ ತಾಲೂಕು ಪ್ರತಿಯೊಂದು ಜಿಲ್ಲೆಯನ್ನು ಎಲ್ಲ ಎಚ್ಚೆತ್ತುಕೊಂಡು ಅವಿರೋಧವಾಗಿ ಇವ್ರನ್ನ ಖಂಡನೀಯವಾಗಿ ಖಂಡಿಸ್ತಿರ್ತಾ ಇದ್ದೀವಿ. ಯಾವುದೇ ಕಾರಣಕ್ಕೂ ನಾವು ನೀರು ಕೊಡಲ್ಲ. ನೀವು ಗಾಂಡುಗಳು ಹೇಳೋರೆ ಬಿಡ್ರಿ, ಅವ್ರ ಮಾತುಗಳ ಯಾಕೆ ಗೌರವ ಕೊಡ್ತೀವಿ? ನೀವು ಯಾರ್ರಿ ಅವ್ರು ಕೊಡಕ್ಕೆ? ಸ್ಪಷ್ಟವಾಗಿ ಹೇಳಿ ಸರ್. ಹೇಳಿಲ್ವಾ ಅವ್ರು ಗಾಂಡುಗಳು? ಅವ್ರ ಬಾಯಿ ಮಾತು ಕೇಳ್ಕೋಬಹುದು. ನಮ್ಮ ಜಿಲ್ಲೆಯಲ್ಲೂ ಹೋರಾಟಗಾರರು ಇದ್ದೀವಿ, ಬಿಡೋದಿಲ್ಲ. ಕೊಡಲ್ಲ ಅಂತ ಹೇಳಿ ಯಾರಿಗೂ ಇಲ್ಲ. ನಮ್ಗೆ ಅಲಾಟೆಡ್ ಆಗಿರೋ ನೀರ್ನ ನಮ್ಗೆ ಅಲಾಟ್ ಮಾಡ್ಕೊಡ್ಬೇಕು ಅಷ್ಟೇ. ನಾವು ಜಾಸ್ತಿ ಕೇಳಲ್ಲ. ನಾವು ನಮ್ಗೆ ಏನ್ ಒಪ್ಪಂದ ಆಗೈತೆ ಅದ್ರ ಪ್ರಕಾರ ಕೊಡ್ಲಿ. ನಾವು ಮೇಲ್ಗಡೆ ಇದ್ದೀವಿ, ನಾವು ಬಿಡಲ್ಲ ಅಂತಂದ್ರೆ ನಾಳೆ ತಮಿಳ್ನಾಡು ನೀರು ಬಿಡ್ತಾರ? ನಾನೆಲ್ಲೋ ಒಂದ್ ಕಡೆ ರಾಮನಗರಕ್ಕೆ ಹೋಗುತ್ತೆ, ಮಾಗಡಿಗೆ ಹೋಗುತ್ತೆ ಅನ್ನೋದನ್ನ ಮತ್ತೊಮ್ಮೆ ಇವತ್ತು ನಾನು ಮತ್ತು DK ಸುರೇಶ್ ಸಾಹೇಬರು ಮೊನ್ನೆನೂ ಸಹ ಪ್ರೆಸ್ ಮೀಟ್ ಮಾಡಿ ಹೇಳಿದಂಥದ್ದು, ಹಾಗೂ ಮತ್ತೊಮ್ಮೆ ನಿಮ್ಮ ಮೂಲಕ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಹೇಮಾವತಿ ನೀರು ಏನು ಲಿಂಕ್ ಕೆನಾಲ್ ಮೂಲಕ ಬರುವಂಥದ್ದು ಕುಣಿಗಲ್ ಮಾತ್ರ ಸೀಮಿತ, ಕುಣಿಗಲ್ ರೈತರಿಗೆ ಮಾತ್ರ ಸೀಮಿತ. ಹೋರಾಟ ಇವಾಗ ಯಾವ ರೀತಿ ಆಗಿದೆ ಅಂದ್ರೆ ಎಕ್ಸ್ಪ್ರೆಸ್ ಕೆನಾಲ್ ಜೊತೆಗೆ ಮಾಗಡಿಗೆ ಯಾವುದೇ ಕಾರಣಕ್ಕೂ ನಾವು ನೀರು ಕೊಡಲ್ಲ. ನೀವು ಗಾಂಡುಗಳು ಹೇಳೋರೆ ಬಿಡ್ರಿ, ಅವ್ರ ಮಾತುಗಳ ಯಾಕೆ ಗೌರವ ಕೊಡ್ತೀವಿ? ನೀವು ಯಾರ್ರಿ ಅವ್ರು ಕೊಡಕ್ಕೆ? ಸ್ಪಷ್ಟವಾಗಿ ಹೇಳಿ ಸರ್. ಹೇಳಿಲ್ವಾ ಅವ್ರು ಗಾಂಡುಗಳು? ಅವ್ರ ಬಾಯಿ ಮಾತು ಕೇಳ್ಕೋಬಹುದು. ನಮ್ಮ ಜಿಲ್ಲೆಯಲ್ಲೂ ಹೋರಾಟಗಾರರು ಇದ್ದೀವಿ, ಬಿಡೋದಿಲ್ಲ. ಕೊಡಲ್ಲ ಅಂತ ಹೇಳಿ ಯಾರಿಗೂ ಇಲ್ಲ. ನಮ್ಗೆ ಅಲಾಟೆಡ್ ಆಗಿರೋ ನೀರ್ನ ನಮ್ಗೆ ಅಲಾಟ್ ಮಾಡ್ಕೊಡ್ಬೇಕು ಅಷ್ಟೇ. ನಾವು ಜಾಸ್ತಿ ಕೇಳಲ್ಲ. ನಾವು ನಮ್ಗೆ ಏನ್ ಒಪ್ಪಂದ ಆಗೈತೆ ಅದ್ರ ಪ್ರಕಾರ ಕೊಡ್ಲಿ. ನಾವು ಮೇಲ್ಗಡೆ ಇದ್ದೀವಿ, ನಾವು ಬಿಡಲ್ಲ ಅಂತಂದ್ರೆ ನಾಳೆ ತಮಿಳ್ನಾಡು ನೀರು ಬಿಡ್ತಾರ? ನಾನೆಲ್ಲೋ ಒಂದ್ ಕಡೆ ರಾಮನಗರಕ್ಕೆ ಹೋಗುತ್ತೆ, ಮಾಗಡಿಗೆ ಹೋಗುತ್ತೆ ಅನ್ನೋದನ್ನ